ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಫ್ರೈಡೇ ವ್ಲಾಗು. ಇವತ್ತು ನಾನು ಮಾನ್ಯ ಅಲ್ಲಿ ಮಾರ್ನಿಂಗ್ 5:30ಗೆ ಎದ್ದು ರೆಡಿಯಾಗಿ ಪ್ಯಾಲೇಸ್ ಕಡೆ ಹೋಗ್ತಾಯಿದ್ದೀವಿ. ಏನಕ್ಕೆ ಅಂದರೆ ನಮ್ಮ ಆನೆಗಳು ನೋಡಬೇಕು ಅಂದ್ಲು. ಮಂಡೆಯಿಂದ ಪಾಪ ಅವಳಿಗೂ ಕಾಲೇಜ್ ಸ್ಟಾರ್ಟ್ ಆಗಿಬಿಡುತ್ತೆ. ಸರಿ, ಇನ್ನು ಟೈಮ್ ಆಗಲ್ಲ ಅಮ್ಮ, ಇವತ್ತು ರಜೆ ಇದೆ ಅಲ್ವಾ, ನಿನಗೂ ತಿಂಡಿ ಕೆಲಸ ಮಾಡೋದೇನಿರಲ್ಲ, ನಡಿ ಹೋಗೋಣ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಹೋದ್ವಿ. ಅಲ್ಲೆಲ್ಲ ಫೋಟೋಶೂಟ್ ಮಾಡ್ತಾಯಿದ್ರು, ನೋಡ್ತಾ ನಿಂತಿದ್ವಿ. ಯಾಕೆಂದರೆ ನಾವು 6:45ಗೆಲ್ಲ ಪ್ಯಾಲೇಸ್ ಹತ್ರ ಇದ್ವಿ. 7ಗೆ ಆನೆ ಬರುತ್ತೆ ಅಂತ ಹೇಳಿದರು, ಬಟ್ ಇನ್ನೂ ಬಂದಿರಲಿಲ್ಲ. ಹಂಗಾಗಿ ನಾವು ಅಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಪಾಡಿಸ್ಕೊತಾ ಇದ್ರಲ್ಲ, ಅದನ್ನೆಲ್ಲ ನೋಡ್ತಾಯಿದ್ವಿ. ಹಾಗೆ ನಾವು ಸ್ವಲ್ಪ ಫೋಟೋಗಳು ಮತ್ತು ವೀಡಿಯೋಗಳು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೋತಾಯಿದ್ವಿ. ಎಲ್ಲ ಬ್ಯಾರಿಕೇಡ್ ಹಾಕಿದ್ರು, ಎಲ್ಲ ಆಗಲೇ ಜನ ಬಂದು ನಿಂತ್ಕೋತಾಯಿದ್ರು. ನಾವು ಅದಕ್ಕೆ ನಿಂತ್ಕೊಳ್ಳೋಣಪ್ಪ, ಇಲ್ಲ ಆಮೇಲೆ ಜನ ಸೇರಿಬಿಟ್ರೆ ಆಗಲ್ಲ ಅಂದ್ಬಿಟ್ಟು ನಾವು ನಿಂತಿದ್ವಿ. ಮೈಸೂರು ಅಂದರೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಅಂದರೆ ಒಂಥರ ಚೆಂದ. ಅದರಲ್ಲೂ ದಸರಾ ಹಬ್ಬ ಬಂತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಮ್ಮ ಆನೆಗಳು ಬಂತು ಅಂದರೆ ನಮ್ಮ ಮೈಸೂರಿಗೆ ಒಂದು ಲಕ್ಷಣ. ಫಸ್ಟು ಅಷ್ಟು ಜನ ಇರಲೇ ಇಲ್ಲ ನಾವು ಹೋದಾಗ. ಆಮೇಲೆ ಬಂದರು ಜನ. ಇವತ್ತು ರಜೆ ಇದ್ದಿದ್ದರಿಂದ ಮಕ್ಳುಗಳ್ನೆಲ್ಲ ಕರ್ಕೊಂಡು ಬಂದಿದ್ರು. ಯಾಕೆಂದರೆ ಇದರಲ್ಲ ನಮ್ಮ ಹೀರೋ ಭೀಮಾ, ಅವ್ರನ್ನ ನೋಡೋಕ್ಕೆ. ಈಗ ಭೀಮಾ ಅಂದರೆ ಕ್ರೇಜ್ ತಾನೆ, ಎಲ್ಲ ಭೀಮಾ ಅಂತ ಕೂಗಿದ್ರೆ ಭೀಮಾ ರೆಸ್ಪಾನ್ಸ್ ಮಾಡ್ತಾನಲ್ಲ. ಸೊ ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು. ಒಂಥರ ಬೆಳಗ್ಗಿನ ವಾತಾವರಣನೇ ಚೆನ್ನಾಗಿರುತ್ತೆ, ಒಂಥರ ವೈಬೇ ಚೆಂದ. ಅಂದರೆ 5:30ಗೂ ಸಂಜೆ ಈವ್ನಿಂಗ್ 5:30ಗೂ ಕರ್ಕೊಂಡು ಬರ್ತಾರೆ ಆನೆಗಳನ್ನ ವಾಕಿಂಗಿಗೆ. ಬಟ್ ಆವಾಗ ಟ್ರಾಫಿಕ್ ಜಾಸ್ತಿ, ಆಮೇಲೆ ನಮಗೂ ಒಂಥರ ಅಲ್ಲಿ ಪಾರ್ಕಿಂಗ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಬೆಳಗ್ಗೆನೇ ಹೋಗೋಣ ಅಮ್ಮ ಅಂತ ಅಂದು. ಸರಿ ಅಂದ್ಬಿಟ್ಟು ಬೆಳಗ್ಗೆನೇ ಹೋದ್ವಿ. ನಮ್ಮ ಚಿರಂತನೂ ಕರೆದ್ವಿ, ಬನ್ರೋ ಹೋಗೋಣ ಅಂತ ಅಂದ್ಬಿಟ್ಟು. ಅವರು ನಾವು ಬರಲ್ಲ, ನೀವೇ ಹೋಗಿದ್ದು ಬನ್ನಿ ಅಂತಂದರು. ಈಗ 2 years ಬ್ಯಾಕು ಹೋಗಿದ್ವಿ. ಆಗ ಎಲ್ಲರೂ ಹೋಗಿದ್ವಿ, ಫುಲ್ಲು ನಾನು, ನನ್ನ ಹಸ್ಬೆಂಡು, ನಮ್ಮ ಚಿರಂತ ಎಲ್ಲ ಹೋಗಿದ್ವಿ. ಆವಾಗ ಇಲ್ಲೆಲ್ಲ ಪಾರಿವಾಳ ಇತ್ತು. ಆವಾಗ ಪಾರಿವಾಳದ ಹತ್ರ ಫೋಟೋ ತೊಗೊಳಕ್ಕೆ ಅಂತ ಬರೋರು. ಅದಕ್ಕೆ ಇದು ನವಣೆ ಅದೆಲ್ಲ ಹಾಕಿದ್ರೆ ಅದೆಲ್ಲ ಎದ್ದೇಳ್ತಾಯಿತ್ತು. ಪಾರಿವಾಳಗಳೆಲ್ಲ ಹಾರೋದು. ಆವಾಗ ಅಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ರು. ಈಗ ಪಾರಿವಾಳಗಳಿಲ್ಲ, ಅಲ್ಲೆಲ್ಲ ಬ್ಯಾರಿಕೇಡೆಲ್ಲ ಹಾಕ್ಬಿಟ್ಟು ಅಲ್ಲಿ 4 ವೀಲರ್ಗೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ನೋಡಿ ಇವಾಗ ಎಷ್ಟು ಜನ ಸೇರಿಕೊಂಡ್ರು ಅಂತ. ಎಲ್ಲರೂ ವೆಯ್ಟಿಂಗು, ಮೊಬೈಲಲ್ಲಿ ವೀಡಿಯೋ ಆನ್ ಮಾಡಿಕೊಂಡು. ನಾವಷ್ಟು ಬೇಗ ಹೋಗಿ ಅಲ್ಲಿ ನಿಂತಿದ್ರೂ ಲಾಸ್ಟಲ್ಲಿ ಎಲ್ಲ ಜನಗಳು ಬಂದು ಒಟ್ನಲ್ಲಿ ತಳ್ಳಾಕ್ಬಿಡ್ತಾರೆ. ಫೈನಲಿ ಗೇಟ್ ಓಪನ್ ಆಯಿತು. ಬಂತು ಫಸ್ಟು ಪೊಲೀಸವ್ರ ವ್ಯಾನ್ ಬಂತು. ಆಮೇಲೆ ಅದರಿಂದ ಆನೆಗಳು ಎಲ್ಲ ಬರೋಕ್ಕೆ ಶುರುವಾಯಿತು. ಫಸ್ಟು ನಮ್ಮ ಕ್ಯಾಪ್ಟನ್ ಅಭಿಮನ್ಯು, ನಮ್ಮ ಚಾಮುಂಡೇಶ್ವರಿ ತಾಯಿನ ಹೊರೋಂಥ ಅಭಿಮನ್ಯು ಫಸ್ಟ್ ಬಂದರು. ನೆಕ್ಸ್ಟು ಅದರಿಂದ ಭೀಮಾ ಬರ್ತಾಯಿತ್ತು. ಎಲ್ಲರೂ ಭೀಮಂಗೆ ವೆಯ್ಟ್ ಮಾಡ್ತಾಯಿದ್ರು. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ. ಒಟ್ಟಿನಲ್ಲಿ ಭೀಮಾ ಅಂತ ಕರೆದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅದನ್ನು ನೋಡೋಕ್ಕೆ ಒಂಥರ ಖುಷಿ. ಎಲ್ಲರೂ ಮೊಬೈಲ್ ಆನ್ ಮಾಡಿಕೊಂಡು ಕಾಯ್ತಾಯಿದ್ರು. भीमा को बुला रहा है। भीमा हिंदे सेकंड अरे भीमा वो One, two, three. ಎಲ್ಲರಿಗೂ ಹೇಳ್ತೀನಿ ಭೀಮಂಗೆ ಫುಲ್ಲೆಲ್ಲ ಚಂದನಲ್ಲ ಮಹೇಂದ್ರ ನೋಡಕ್ಕೆ ಗೊತ್ತಿಲ್ಲ, ಎಲ್ಲ ಒಂದೇ ಥರ ಇದೆ. ಸುಗ್ರೀವ ಮಹಾಲಕ್ಷ್ಮಿ ಸುಮ್ಮನೆ
ಆನೆಗಳು ಆ ಕಡೆ ಹೋಗ್ತಾ ಇದ್ದಂಗೆ ಫುಲ್ ಕ್ರೌಡ್ ಆಗೋಯ್ತು. ಸ್ವಲ್ಪ ಜನ ಆನೆ ಹಿಂದೆನೇ ಹೋದರು. ಇನ್ನು ಸ್ವಲ್ಪ ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ರಲ್ಲ ಎಲ್ಲ ತೊಗೊಂಡು ಹೋಗ್ತಿದ್ರು. ಸೊ ಟ್ರಾಫಿಕ್ ಇತ್ತು ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಹಾಗೆ ಅಲ್ಲಿ ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ ತೊಗೊಂಡ್ವಿ. ಸ್ವಲ್ಪ ಎಲ್ಲ ಜನ ಹೋಗಿದ್ರಲ್ಲ, ಎಲ್ಲ ಕ್ರೌಡ್ ಕಡಿಮೆ ಆಗಿತ್ತು. ಫೋಟೋ ಮತ್ತು ವೀಡಿಯೋ ಮಾಡಿಕೊಂಡು ಹಾಗೆ ನಾನು ಮನೆ ಹೊರಟು ರೈಲ್ವೆ ಸ್ಟೇಷನ್ ಹತ್ರ A to B ಹೋಟೆಲ್ ಇದೆಯಲ್ಲ, A to B ಹೋಟೆಲ್ಗೆ ಹೋಗಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನಾನು ಅವಳು ಒಂದೊಂದು ಮಸಾಲೆ ದೋಸೆ ತಿಂದು ಕಾಫಿ ಕುಡಿದು ಮನೆ ಕಡೆ ಬಂದ್ವಿ. ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.